ಕೂಮಿಂಗ್ ಮಾಡ್ತಾ ಇರೋತ್ತಿಗೆ ಮಾಡ್ತಾ ಇದ್ವಿ. ಇಲ್ಲಿಂದ ಸ್ವಲ್ಪ ಹೊತ್ತು ಹೋದಂಗೆ ಆನೆ ನಮಗೆ ಸಿಗ್ನಲ್ ಕೊಡ್ತಾ ಉಂಟು. ನಮಗೆ ಇದು ಫಸ್ಟ್ ಆನೆ ಯಾಕೆ ಸಿಗ್ನಲ್ ಕೊಡ್ತದೆ ಗೊತ್ತಿಲ್ಲ. ಫಸ್ಟ್ ಟಾಪ್ ಆಪರೇಷನ್ ಸಿಗ್ನಲ್ ಅದು ಸೊಂಡ್ಲನ್ನ ಫುಲ್ ನೆಲ ಕೊಡ್ಕೊಂಡು ಕಾಲಲ್ಲೆಲ್ಲ ಕಾಫಿ ಗಿಡನ ಮುರಿತಿತ್ತು ನಮಗೆ. ಇದು ಫಸ್ಟ್ ನಮಗೆ ಇದ್ರ ಬಿಹೇವಿಯರ್ ನಮಗೇನು ಗೊತ್ತಿಲ್ಲ. ಸ್ಟಾರ್ಟಿಂಗ್ ಆಪರೇಷನ್ ನಮ್ಮದು ಹಂಗೆ ಸಲ ಇರ್ಬೋದು ಅಂತ ನೋಡಿದ್ರೆ ಅಲ್ಲೇ ಮುಂದೆ 2 ಕಾಫಿ ಗಿಡದಲ್ಲಿ ಹುಲಿ ಮಲಗಿದೆ. ಡಾಟ್ ಮಾಡ್ದಾದ್ರೆ ನಮ್ಮ ತಗೊಂಡು ಅದ್ರ ಪಕ್ಕನೇ ಹೋಯ್ತು. ಇದು ಈಗಲೂ ಅಷ್ಟೇ ಒಳ್ಳೆ ಧೈರ್ಯ ಇರುವ ಆನೆ. ಪ್ರಶಾಂತನಿಗೆ ಮದ ಬಂದಿತ್ತು, ಇದು ಕರೆಕ್ಟ್ ತಪ್ಸ್ಕೊಬಿಟ್ಟಿತ್ತು, ಕರೆಕ್ಟ್ ಸಿಗಾಕೊಂಡು ಬಿಟ್ಟಿತ್ತು, ವಾಡ್ದು ಮಲಸ್ಬಿಟ್ಟಿತ್ತು, ಫುಲ್ ಕರುಳೆಲ್ಲ ಹೊರಗೆ ಬಂದಿತ್ತು ಅದ್ರದ್ದು. ಕಂಜಂದು ಈ ತಾಲೀಮಿಗೆ ಹೋಯ್ತಿದ್ದು ಗುಂಡಾರ್ಸೋದಕ್ಕೆ ಕರ್ಕೊಂಡೋಗಿ ಅಲ್ಲಿ ಚೆನ್ನಾಗಿ ಮಾಡ್ತು. ಗುಂಡಾರ್ಸಕ್ಕೆ ಏನು ಭಯ ಪಡ್ಲಿಲ್ಲ, ಚೆನ್ನಾಗಿ ಮಾಡ್ತು. ಹೌದಾ? ಎಲ್ರಿಗೂ ನಮಸ್ಕಾರ. ದಸರಾ ಶುರುವಾಯಿತು. ದಸರಾ ಶುರುವಾದ್ಮೇಲೆ ದುಬಾರೆಯಲ್ಲಿ ಹಬ್ಬವೋ ಹಬ್ಬ. ಈ ಬಾರಿ ಧನಂಜಯ, ಗೋಪಿ ಮತ್ತು ಕಂಜನನೇ ದಸರಕ್ಕೆ ಹೋಗ್ತಾ ಇದ್ದೇವೆ. ಮೊದಲನೇ ಬ್ಯಾಚಲ್ಲಿ ಹೋಗ್ತಿರೋಂಥ ಕಂಜನನೇ ಈ ಸರಿ 2ನೇ ಸರಿ ದಸರಕ್ಕೆ ಹೋಗ್ತಿದ್ದಾನೆ. ದಸರಕ್ಕೆ ಹೋಗೋ ಸ್ಪೆಷಲ್ಗಿಂತ ಹುಲಿ ಕಾರ್ಯಾಚರಣೆಯಲ್ಲಿ ಅವಳು ಚೆನ್ನಾಗಿ ಭಾಗವಹಿಸಿದ್ದೇನೆ. ಮತ್ತು ಅದ್ರ ಮೇಲೆ ಕೂತ್ಕೊಳ್ಳೋಂಥ ಶಾರ್ಪ್ ಶೂಟರು ಮತ್ತು ERF ರಂಜನ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ಹುಲಿ ಕಾರ್ಯಾಚರಣೆಗೆ ನೀವೇ ತುಂಬ ಭಾಗವಹಿಸಿದ್ದೀರಾ. ಇಲ್ಲಿ ನಮ್ಮ ಸಿದ್ದಾಪುರ ಲಿಮಿಟ್ಸಲ್ಲಿ, ಮಾಲ್ದಾರ್ ಲಿಮಿಟ್ಸಲ್ಲಿ ಲಾಸ್ಟ್ 2 years ಬ್ಯಾಕ್ ಒಂದು ಹುಲಿ ತುಂಬ ಕಾಟ ಕೊಡ್ತಿತ್ತು. 10-11 ದನಗಳನ್ನ ಮಾಡಿ ಅಲ್ಲೇ ಟೌನ್ ಕಾಣ್ತಾ ಇತ್ತು. ಆಗ ನಾವು ಒಂದು ಆಪರೇಷನ್ ಸ್ಟಾರ್ಟ್ ಮಾಡಿದ್ವಿ. ಮ್ಯಾಕ್ಸಿಮಮ್ ಎಲ್ಲ ಆನೆಗಳು ಹೊರಗೆ ಹೋಗಿದ್ವಿ ನಾವು ಅವತ್ತು ನಾವಾಗ ಈ ಆನೆಗಳನ್ನ ಉಪಯೋಗಿಸ್ತೀವಿ. ಇದು ಇಂದ್ರ, ಕಂಜನ, ಇಂದ್ರ, ಹೊಸ ಆನೆಗಳನ್ನ ಇದು ಮಾಡಿದ್ವಿ. ಹಾಗೆ ನಾವು ಕಾಫಿ ತೋಟದಲ್ಲಿ ಬಡಂಗಾಲ ಇಲ್ಲಿ ಘಟ್ಟದಲ್ಲದ ಹತ್ರ ಹಾಗೆ ಕೂಮಿಂಗ್ ಮಾಡ್ತಾ ಇರೋತ್ತಿಗೆ ಮಾಡ್ತಾ ಇದ್ವಿ. ಇಲ್ಲಿಂದ ಸ್ವಲ್ಪ ಹೊತ್ತು ಹೋದಂಗೆ ಆನೆ ನಮಗೆ ಸಿಗ್ನಲ್ ಕೊಡ್ತಾ ಉಂಟು. ನಮಗೆ ಇದು ಫಸ್ಟ್ ಆನೆ ಯಾಕೆ ಸಿಗ್ನಲ್ ಕೊಡ್ತದೆ ಗೊತ್ತಿಲ್ಲ. ಫಸ್ಟ್ ಟಾಪ್ ಆಪರೇಷನ್ ಸಿಗ್ನಲ್ ಅದು ಸೊಂಡ್ಲನ್ನ ಫುಲ್ ನೆಲ ಕೊಡ್ಕೊಂಡು ಕಾಲಲ್ಲೆಲ್ಲ ಕಾಫಿ ಗಿಡನ ಮುರಿತಿತ್ತು ನಮಗೆ. ಇದು ಫಸ್ಟ್ ನಮಗೆ ಇದ್ರ ಬಿಹೇವಿಯರ್ ನಮಗೇನು ಗೊತ್ತಿಲ್ಲ. ಸ್ಟಾರ್ಟಿಂಗ್ ಆಪರೇಷನ್ ನಮ್ಮದು ಹಂಗೆ ಸಲ ಇರ್ಬೋದು ಅಂತ ನೋಡಿದ್ರೆ ಅಲ್ಲೇ ಮುಂದೆ 2 ಕಾಫಿ ಗಿಡದಲ್ಲಿ ಹುಲಿ ಮಲಗಿದೆ. ನಾನು ಇದು ಡಾಟ್ ಮಾಡಿದ್ರೆ ಇದು ಓಡ್ಬೋಡ್ಬೋದು, ನಮ್ಮ ಹೆದರಿ ಗರ್ಜಿಸ್ತದೆ ಹುಲಿ, ಓಡ್ಬೋಡ್ಬೋದು ಅಂತ ತಿಳ್ಕೊಂಡೆ. ಓಡಲಿಲ್ಲ. ಡಾಟ್ ಮಾಡ್ದಾದ್ರೆ ನಮ್ಮ ತಗೊಂಡು ಅದ್ರ ಪಕ್ಕನೇ ಹೋಯ್ತು. ಇದು ಈಗಲೂ ಅಷ್ಟೇ ಒಳ್ಳೆ ಧೈರ್ಯ ಇರುವ ಆನೆ. ಅಪ್ಕಮಿಂಗ್ ಒಳ್ಳೆ ಎಲಿಫೆಂಟ್ ಇದು. ನಾವು ಇದನ್ನ ಆನೆ ಹುಲಿ ಹಿಡಿಲಿಕ್ಕಾಗಿ ಮೇಯ್ನ್ ತಯಾರು ಮಾಡ್ತಾ ಇದ್ದೀವಿ. ದಸರಾ ಆ್ಯಸ್ ಯೂಶುವಲ್ ಇದು 2 ಟೈಮ್ ಅಪ್ ಆದರೆ ದಸರಾ ಮಾಮೂಲಿ ಈಸಿನೇ, ನಮಗೆ ಅದೇನು ದೊಡ್ಡ ಸಮಸ್ಯೆ ಬರಲ್ಲ. ಈಗ ನಮಗೆ ಬೇಕು ನಮ್ಮ ಡಿಪಾರ್ಟ್ಮೆಂಟಿಗೆ ಈಗ ಕ್ಯಾಪ್ಚರಿಂಗ್ ಈಗ ನಮ್ಮಲ್ಲಿ ಅರ್ಜುನ ಕಳ್ಕೊಂಡ್ವಿ, ಅಭಿಮನ್ಯು ವಯಸ್ಸಾಯಿತು, ನಮ್ಗೆ ಇನ್ನೊಂದು ಯಾವ್ದಾರು ಆನೆ ತಯಾರು ಮಾಡಲೇಬೇಕು. ಸೊ ಅದಕ್ಕೆ ನಾವೀಗ 13 ಕುಮ್ಕಿ ಎಲಿಫೆಂಟ್ ಇದೆ ನಮ್ಮಲ್ಲಿ. 13 ಇದೆ ನಮ್ಮಲ್ಲಿ. ನಾವು ಇಡೀ ಕ್ಯಾಂಪಲ್ಲಿ ನಮ್ಮಲ್ಲಿ 13 ಕುಮ್ಕಿ ಎಲಿಫೆಂಟ್ ಇದೆ. ನಮಗೆ ಯಾವ ಕ್ಯಾಪ್ಚರಿಗೆ ಇವತ್ತಿನ ದಿನಕ್ಕೆ ಅಂಥ ದೊಡ್ಡ ಸಮಸ್ಯೆ ಬರ್ತಿಲ್ಲ ನಮಗೆ. ನಾವೇ ಮೇಂಟೈನ್ ಮಾಡ್ಕೋಬಹುದು. ಯಾವುದಿದೆ ಸರ್ ಕುಮ್ಕಿ ಆನೆಗಳು? ಈಗ ನಮ್ಮಲ್ಲಿ ಕಂಜನ್ ಇದೆ, ಅಯ್ಯಪ್ಪ ಇದೆ, ಧನಂಜಯ ಇದೆ, ಅಜಯ್ ಇದೆ, ಸುಗ್ರೀವ ಇದೆ, ಮತ್ತು ಹರ್ಷ ಇದೆ, ಪ್ರಶಾಂತ್ ಇದೆ, ಶ್ರೀರಾಮ ಇದೆ. ಹಿಂಗೆ ಮತ್ತು 1-2 ಭೀಷು ಮತ್ತು ಮಾರ್ತಂಡ ತಯಾರಾಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಟ್ರೈನ್ ಅಪ್ ಆಗಿದೆ. ಅದಕ್ಕೆ ಇನ್ನು ಲಾರಿದೊಂದು ಅದೊಂದು ವೆಹಿಕಲ್ ಮೇಲೆ ಹತ್ತೊಂದು ನೋಡಬೇಕು. ಬಾಕಿ ಎಲ್ಲ ಈ ಒಂದೊಂದು ಲಾರಿ ಬರುತ್ತೆ ನಮ್ಮ ಫುಡ್ ಬರುತ್ತೆ ಅಲ್ವ ಲಾರಿ. ಆ ಲಾರಿನ ಸ್ವಲ್ಪ ಹೊತ್ತು ಇಟ್ಕೊಂಡು ಟ್ರೈ ಮಾಡ್ತಾ ಅಭ್ಯಾಸ 1 ವರ್ಷ 2 ವರ್ಷ ನಮಗೆ ಕಷ್ಟ. 1-2-3 ಸಲ ಹೋಗಿ ಆದ್ಮೇಲೆ ಆಟೋಮೆಟಿಕ್ ಅವು ಹತ್ಕೊಳ್ತಾರೆ. ಸರ್, ಈಗ ಹುಲಿ ಕಾರ್ಯಾಚರಣೆ ಹೇಳಿದ್ರಿ, ಆನೆ ಕಾರ್ಯಾಚರಣೆಯಲ್ಲಿ ಹೆಂಗ್ ಭಾಗವಹಿಸ್ತಾನೆ? ಧೈರ್ಯ ಇದೆ ಅವನಿಗೆ. ಅದನ್ನ ಹುಲಿಲೇ ಭಾಗವಹಿಸ್ತವನು. ಧೈರ್ಯ ಇದೆ ಅವನಿಗೆ. ಅವನು ಅಲ್ಲಿ ಯಾವತ್ತು ಹಿಂದೆ ತಿರುಗಿಲ್ಲ ಇಷ್ಟವರೆಗೆ. ಹಿಂದೆ ತಿರುಗಲಿಲ್ಲ. ಎಲ್ಲಿ ನಾವೀಗ 4 ಆಪರೇಷನ್ ಆಯ್ತು ಈಗ ಅವನ ಜೊತೆಯಲ್ಲಿ. ಎಲ್ಲೂ ಹಿಂದೆ 4 ಸಲ ಕರ್ಕೊಂಡು ಹೋಗಿದ್ದೀವಿ. ಎಲ್ಲೂ ಹಿಂದೆ ತಿರುಗಿಲ್ಲ. 2014 ಬರ್ತೀವಿ. ಸಣ್ಣ ಮರಿ ಇದು, ಸಣ್ಣ ಮರಿ ಆಯಿತು. ಧನಂಜಯ ಈಶ್ವರ ಬಂದ ಟೈಮಲ್ಲಿ ಬಂದಾನೆ. 4 ಆನೆ ಬಂತು ನಮಗೆ. ಆಗ ಬಂದಾನೆ 24 ವರ್ಷ ಅಂದ್ರೆ ಈಗ 24 ಅಂದ್ರೆ ಸರ್ ಅವಾಗ ತುಂಬಾ ಸಣ್ಣ ಆನೆ ಮರಿ. ಆಗ ತುಂಬಾ ಸಣ್ಣವನು. ಇವಾಗ ನೋಡಿ ಒಂದು ಕ್ಯಾಪ್ಚರ್ಗೆ ಅದ್ರ ಮುಖ ಎಲ್ಲ ಎಷ್ಟು ಲಕ್ಷಣವಾಗಿ ತುಂಬಾ ಲಕ್ಷಣವಾಗಿದೆ. ಅದು ಪಿಗ್ಮೆಂಟೇಷನ್. ಪ್ರಶಾಂತ್ ಒಂದ್ಸಲಿ ಚಾರ್ಜ್ ಮಾಡಿಬಿಟ್ಟು ಅದೇನೋ ಸತ್ತೋಗಂಗಿತ್ತು. ಅದು ಹೌದಾ? ಫುಲ್ ಕರಳುಗಳೆಲ್ಲ ಹೊರಗೆ ಬಂದು ಅದು ಬದುಕಿದೆ ಪುಣ್ಯ. ಅದರಿಂದ ಸ್ವಲ್ಪ ವೈಟಿಶ್ ಜಾಸ್ತಿ ಆಗಿಬಿಟ್ಟಿದೆ ಈಗ. ಆಗ ಇದಾದ್ಮೇಲೆ ಪ್ರಶಾಂತ್ ಒಂದ್ಸಲಿ ಚಾರ್ಜ್ ಮಾಡಿ ಆದ್ಮೇಲೆ ಸ್ವಲ್ಪ ವೈಟಿಶ್ ಜಾಸ್ತಿ ಏನಾಗಿದೆ ಸರ್? ಪ್ರಶಾಂತನಿಗೆ ಮದ ಬಂದಿತ್ತು, ಇದು ಕರೆಕ್ಟ್ ತಪ್ಸ್ಕೊಬಿಟ್ಟಿತ್ತು, ಅದು ಕರೆಕ್ಟ್ ಸಿಗಾಕೊಂಡು ಬಿಟ್ಟಿತ್ತು, ವಾಡ್ದು ಮಲಸ್ಬಿಟ್ಟಿತ್ತು, ಫುಲ್ ಕರುಳೆಲ್ಲ ಹೊರಗೆ ಬಂದಿತ್ತು ಅದ್ರದ್ದು. ಕಂಜಂದು ಆಮೇಲೆ ಅದು ಬದುಕಿದೆ ಪುಣ್ಯ. ಅದು ಹೆಂಗೆ ರೆಡಿ ಮಾಡಿದ್ರಿ ಸರ್? ರೆಡಿ 1-2-3 ತಿಂಗಳು ಬಾರಿ ಕಷ್ಟಪಟ್ಟು ಎಲ್ಲರೂ ಸೇರ್ಕೊಂಡು ಏನೋ ದೇವ್ರ ದಯದಿಂದ ತುಂಬಾ ಕಷ್ಟ ಆಗಿದೆ. ಕಷ್ಟಪಟ್ಟಿದ್ದಾನೆ ಪಾಪ. ಅದಕ್ಕೆ ಅಲ್ಲಿಂದ ಇಲ್ಲಿಗಡೆ ನಡ್ಸ್ಕೊ ಬರೋಕೆ ತುಂಬಾ ಕಷ್ಟ ಆಯ್ತು ನಮಗೆ. ಕರಳ ಗಿರಳೆಲ್ಲ ಸುತ್ತ ಕುಂತಂದ್ವಿ ನಾವು. ಅಲ್ಲ ಅಷ್ಟೆಲ್ಲ ನಾವು ತಿಂದ್ರು ನೀವು ಅದ್ರ ಮುಖ ಭಾವ ಸರ್ ಭಾಳ ಚೆನ್ನಾಗಿದೆ ಮಾತ್ರ. ಒಂದು ಕ್ಯಾಪ್ಚರ್ಗಾಗ್ಲೂ ಅವ್ನು ರೆಡಿ ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದ.
ಇಲ್ಲ ಒಳ್ಳೆ ಚಂದಾನೆ, ಅದು ಪಿಗ್ಮೆಂಟೇಷನ್ ಅದೇ ಬ್ಲಡ್ ಗಿಡ್ ಹೋಗಿ ಆದ್ಮೇಲೆ ಆಚರ ಸ್ವಲ್ಪ ವೈಟಿಶ್ ಜಾಸ್ತಿ ಬಂತು ಅಷ್ಟೇ. ಎಷ್ಟು ವರ್ಷ ಆಗಿದೆ ಸರ್ ಅದು ಆಗಿ? 4-5 ವರ್ಷ ಆಯ್ತು. ಇವಾಗ ಏನು ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಸ್ವಾಮಿ, ಈಗ ಅದೇ ಎಲ್ಲರಿದೆ ಏನು ಮಾಡ್ತದೆ, ಏನು ಸಮಸ್ಯೆ ಇಲ್ಲ ಈಗ ಕ್ಯಾಪ್ಚರ್ ಕರ್ಕೊಂಡು ಹೋದ್ರೆ ಏನು ಸಮಸ್ಯೆ ಇಲ್ಲ ಮಾಡ ಎಲ್ಲ ಏನು ಸಮಸ್ಯೆ ಇಲ್ಲ. ಯಾರು ಬೇಕಾದ್ರೆ ಕರ್ಕೊಬರ್ಬೋದು, ಯಾರು ಬೇಕಾದ್ರೆ ಹ್ಯಾಂಡಲ್ ಮಾಡ್ಬೋದು. ಕಾಡೊಳಗಿದ್ರೆ ಮಾತ್ರ ಸ್ವಲ್ಪ ಎಲ್ಲರ ಮಾತು ಕೇಳಲ್ಲ. ಸ್ವಲ್ಪ ಈ ಕ್ಯಾಂಪಲ್ಲಿ ಯಾರು ಬೇಕು, ಕ್ಯಾಂಪಲ್ಲಿ ಇದ್ರೆ ಏನೋ ಭಯ ಇಲ್ಲ. ಕರೆಕ್ಟಾಗಿ ಮದ ಅಷ್ಟು ಬಂದಿಲ್ಲ. ಈಗ ಧನಂಜಯನಿಗೇನೆ ಈಗ ಬರ್ತಿರೋದು ಕ್ಯಾಪ್ಚರ್ ಆದ್ಮೇಲೆ. ಇನ್ನು ನಮಗೆ ಬರಲಿಲ್ಲ ಸ್ಟಾರ್ಟ್ ಆಗಿ, ಅಂತ ದೊಡ್ಡ ಮದ ಕಾಣಲಿಲ್ಲ ನಮ್ಮಲ್ಲಿ ಇನ್ನು. ಆದ್ರೆ ಆ್ಯಕ್ಚುಲಿ ಮದ ಬರೋತಿ ನೋಡ್ಕೋಬೇಕು ನಾವು. ಏನು ತೊಂದರೆ ಇಲ್ಲ ಅಂತ ಅನ್ಸುತ್ತೆ ನಮ್ಮಲ್ಲಿ. ಯಾವ ಮದ ಬಂದು ನಾವು ಹ್ಯಾಂಡಲ್ ಮಾಡ್ಕೊಳ್ತೀವಿ, ಅದೇನು ದೊಡ್ಡ ಸಮಸ್ಯೆ ನಮಗೆ ಆಗ್ತಿಲ್ಲ ಇಲ್ಲಿ. ಮದ ಬಂದ ಟೈಮಲ್ಲಿ ಯಾರನ್ನೂ ಹತ್ತಿರ ಸೇರಿಸಿದ್ರು ಮಾವತ ಕವಡೆ ಅಂತೂ ಹೋಗಿ ಹೋಗ್ತಾರೆ. ಈಗ ಅವನ ಸ್ವಭಾವ ಸರ್, ಅವನು ಹೇಗಿದೆ? ಕಂಜನ್ ಸ್ವಭಾವ? ಕಂಜತ್ ಭಾರಿ ಕಾಮ್ ಇದ್ದಾನೆ, ಭಾರಿ ಕಾಮ್ ಇದ್ದಾನೆ. ಏನು ಯಾರು ಎಷ್ಟು ಜನ ಬಂದ್ರು ಹತ್ರ ಹೋದ್ರು ಏನೂ ಸಮಸ್ಯೆ ಮಾಡ್ತಿಲ್ಲ, ತುಂಬಾ ಕಾಮ್ ಆಗಿದೆ. ಮುಂದೆ ನೀವು ರೆಡಿ ಮಾಡಕ್ಕೆ ಅಂದ್ರೆ ತುಂಬಾ ಕ್ಯಾಪ್ಚರ್ಗೆ, ಹುಲಿ ಕಾರ್ಯಾಚರಣೆಗೆಲ್ಲ ಅವನು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದಾನೆ. ಅವನಿಗೆ ಇನ್ನು ಬಾಡಿ ಬೇಕಷ್ಟೇ, ಅವನಿಗೆ ಸ್ವಲ್ಪ ಸ್ಟ್ರೆಂತ್ ಬೇಕಷ್ಟೇ. ಯಾಕಂದ್ರೆ ದೊಡ್ಡ ದೊಡ್ಡ ಆನೆ ತಂದ್ರೆ ಮುಂದೆ ಕಟ್ಟಿ ಎಳಿಬೇಕಲ್ಲ, ಆ ಎಳಿಯುವಂತ ತಾಕತ್ ಬೇಕಷ್ಟೇ. ಅದು ಫುಡ್ ಗಿಡ್ ಇದ್ರಲ್ಲಿ ಅದು ಕಂಟ್ರೋಲ್ ಆಗುತ್ತೆ. ಮತ್ತೆ ಏಜ್ ಬಂದಂಗೆ ಸ್ವಲ್ಪ ವಯಸ್ಸಾದಂಗೆ ಸ್ವಲ್ಪ ಸ್ಟ್ರಾಂಗ್ ಆಗ್ತಾನೆ. ಇನ್ನು ಚಿಕ್ಕ ಆನೆ ಅಲ್ವಾ, ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ಸರ್, ಇದುವರೆಗೆ ಎಲ್ಲ ವಿಷಯಗಳನ್ನ ತುಂಬ ಚೆನ್ನಾಗಿ ಹೇಳ್ತೀರಾ. ಪ್ರತಿ ಸರಿ ರಂಜನ್ ಸರ್ ಮಾತಾಡಿದಾಗಲೂ ಅದ್ರ ತೂಕ ಇರುತ್ತೆ, ಮತ್ತು ನಮ್ಮ ವಿಡಿಯೋಗಳು ಚೆನ್ನಾಗಿ ಹೋಗುತ್ತೆ. ದಸರಾಕ್ಕೆ ಕರ್ಕೊಂಡು ಹೋಗ್ತಾರಂತ ಮಾವುತರು ವಿಜಯ್ ಅವರು ನಮ್ಮ ಜೊತೆ ಇದ್ದಾರೆ. ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ. ಕಂಜನಾನೆ ಎಷ್ಟನೇ ಸರಿ ದಸರಕ್ಕೆ ಹೋಗ್ತಾ ಇರೋದು? ಇದು 2ನೇ ಸಲ. ಇದು 2ನೇ ಸರಿ. ಮೊದಲನೇ ಸಲ ಹೋಗಿದಾಗಲೂ ಏನು ತೊಂದರೆ ಇಲ್ಲ, ಚೆನ್ನಾಗಿ ಮಾಡ್ಕೊಂಡು ಬಂದಿದೆ. ಈ ಸಲನೂ ಹೋಗ್ತಾ ಇದ್ವಿ, ಚೆನ್ನಾಗಿ ಮಾಡ್ತಾ ಇದೆ ಅನ್ನೋ ನಂಬಿಕೆ ನಮಗೆ. ಕಳೆದ ವರ್ಷ ನಾ ಕರ್ಕೊಂಡು ಹೋಗಿದ್ದು. ಕಳೆದ ವರ್ಷ ಕರ್ಕೊಂಡು. ಮೊದಲನೇ ಸರಿ ಹೋದಾಗ ಯಾವ ಥರ ಅನುಭವ ಆಗಿತ್ತು ನಿಮಗೆ? ಮೊದಲನೇ ಸಲ ಹೋಗಿದ್ದಾಗ ಸ್ವಲ್ಪ ಹೊಸದಲ್ವಾ, ಆನೇನು ಇನ್ನೂ ಪ್ರಾಕ್ಟೀಸ್ ಆಗಿಲ್ಲ, ನಮಗೆ ಹೊಸದು, ಹಂಗೆ ಸ್ವಲ್ಪ ಭಯ ಆಗಿತ್ತು. ಮತ್ತು ಏನೋ ದೇವ್ರ ಆಸಲ್ಲಿ ತಾಯಿದು ಆಶೀರ್ವಾದದಿಂದ ಯಾವ ತೊಂದರೆ ಆಗಿಲ್ಲ, ಚೆನ್ನಾಗಿ ಮಾಡ್ಕೊಬಂದು. ಏನೇನೆಲ್ಲ ಮಾಡಿದ್ರಿ ಮೊದಲನೇ ಸರಿ ಕರ್ಕೊಂಡು ಹೋದಾಗ ದಸರಾದಲ್ಲಿ? ತಾಲೀಮಿಗೆ ಹೋಗ್ತಿದ್ದು, ಗುಂಡಾರ್ಸೋದಕ್ಕೆ ಕರ್ಕೊಂಡೋಗಿ ಅಲ್ಲಿ ಚೆನ್ನಾಗಿ ಮಾಡ್ತು. ಗುಂಡಾರ್ಸಕ್ಕೆ ಏನು ಭಯ ಪಡಲಿಲ್ಲ, ಚೆನ್ನಾಗಿ ಮಾಡ್ತು. ಹೌದಾ? ಅಲ್ಲಿಂದ ಇದು ಶಾರದಾ ಮತ್ತ ಕಟ್ಟಿದ್ದು, ಮರಳು ಮೂಟೆ ಹಾಕಿ. ಹೌದಾ? ಅದೇ 2ನೇ ಸಲ ಕಟ್ಟಿದ್ದು, ಅದರಲ್ಲಿ ಚೆನ್ನಾಗಿ ಬಂತು. ಎಷ್ಟು ಕೆಜಿ ಕಟ್ಟಿದ್ರಿ? ಅಲ್ಲಿ ಒಂದು ಇದಕ್ಕೆ ಹೊಸಾನೆಗಳಿಗೆ ತುಂಬಾ ಜಾಸ್ತಿ ಹಾಕಲ್ಲ, 4 ಚೀಲ ಹಾಕಿ. 4 ಚೀಲ ಹಾಕಿರ್ತಾರೆ. ಆಗ ಓತ್ನ ಹೌದು, 2 ಸಲ ಎಲ್ಲ ಚೆನ್ನಾಗೋಯ್ತು. 2 ಸರಿ ಕಟ್ಟಿದ್ರಿ ಮರಳು ಮೂಟೆನ? ಸೂಪರ್. ಇಲ್ಲಿಗೆ ಆಹಾರ ಎಲ್ಲ ಹೆಂಗ್ ಕೊಡ್ತೀರಾ? ಅಂದ್ರೆ ಏನಾದ್ರು ದಸರಕ್ಕೆ ಹೋಗ್ಬೇಕು ಅಂತಾನೆ ಏನಾದ್ರು ಸ್ಪೆಷಲ್ ಆಗಿ ಕೊಡ್ತೀರಾ? ಇಲ್ಲಿ ದುಬಾರಲ್ಲಿ ಇಲ್ಲಿ ಅಂತದೇನಿಲ್ಲ, ಮಾಮೂಲಿ ನಮ್ಮಲ್ಲಿ ಸ್ಪೆಷಲ್ ರೇಟ್ ಮಾಡ್ತಾರೆ. ರಾಗಿ ಮುದ್ದೆ, ಹೆಸರು ಕಾಳು ಎಲ್ಲ ಹಾಕಿ ಬೇಯಿಸ್ತೀವಿ, ಅದು ಒಂದು 10 kg ಕೊಡ್ತೀವಿ. ಆಮೇಲೆ ಹುಲ್ಲು, ಭತ್ತ ಅಷ್ಟೇ, ಜೊತೆ 2 ಕಾಯಿ, ಬೆಲ್ಲ ಇಂಥವೆಲ್ಲ ಕೊಡ್ತೀರಾ. ಅಲ್ಲಿ ಹೋದಾಗ ಯಾವ ರೀತಿ ಊಟ ಎಲ್ಲ ಮಾಡ್ತಾನೆ? ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ? ಒಳ್ಳೆ ಊಟ ಸಿಗುತ್ತೆ. 100-150 ಕಟ್ಟು ಹುಲ್ಲುಗಳು ಸಿಗುತ್ತೆ ಅಲ್ಲಿ. ಭತ್ತ ಹುಲ್ಲು, ಬೆಣ್ಣೆ ಹಾಕಿ ಕೊಡ್ತಾರೆ ಸ್ಪೆಷಲ್ ರೇಷನ್ಗೆ. ಅವೆಲ್ಲ ತಿನ್ನೋತ್ತಿಗೆ ಚೆನ್ನಾಗಿ ಬಾಡಿ ಬರ್ತವೆ, ಚೆನ್ನಾಗಿರ್ತವೆ. ಈ ಸರಿ ಎಷ್ಟು ಕೆಜಿ ಇದ್ದಾನೆ ದಸರಕ್ಕೆ ಹೋಗ್ಬೇಕಾದ್ರೆ? ಕಳಸಲ್ಲಿ ಹೋಗಿದಾಗ 4500 kg ಇತ್ತು. 4500 kg. ಈಗ ಒಂದು ಮತ್ತೆ ಸ್ವಲ್ಪ ಇಲ್ಲಿ ಬಂದ್ಮೇಲೆ ಕಡಿಮೆ ಆಗಿರುತ್ತೆ, ಒಂದು 400-300 ಇರ್ಬೋದು. ಈಗ ಹೋದಾಗ ತೂಕ ಹಾಕಿಸ್ತೀರಲ್ವಾ ದಸರಕ್ಕೆ? ಪ್ರತಿ ಸರಿ ದಸರಕ್ಕೆ ಹೋದಾಗ್ಲೇ ತೂಕ ಹಾಕ್ಸೋದು. ಈಗ ಎಷ್ಟು ಎತ್ತರ ಇದ್ದಾನೆ? ಇದು ಈಗ 8.25 ಅಡಿ ಇದೆ. 8.25 ಅಡಿ. ಸೂಪರ್. ಇದನ್ನ ಎಲ್ಲಿ ಹಿಡಿದಿತ್ತು ಅಣ್ಣ ಕಂಜನಾನೆನ? ಎಸ್ಲೂರು, ಹಾಸನದಲ್ಲಿ ಎಸ್ಲೂರು ಅಂತ ಬರ್ತದೆ. ಎಸ್ಲೂರು, ಹಾಸನ ಜಿಲ್ಲೆಯಲ್ಲಿ ಎಸ್ಲೂರಲ್ಲಿ ಹಿಡಿದಿತ್ತು. ಯಾವ ಕಾರಣಕ್ಕೆ ಹಿಡಿದ್ರಿ? ಅದು ಅಲ್ಲಿ ಊರವರಿಗೆ ಭಾರಿ ತೊಂದರೆ ಕೊಡ್ತಿತ್ತು, ತೋಟಗಳಿಗೆ ನುಗ್ಗಿ ಬೆಳೆ ನಾಶ ಮಾಡೋದು ಇಂಥವೆಲ್ಲ ಮಾಡ್ತಿತ್ತು. ಅದಕ್ಕೆ ಹಿಡ್ಕೊಂಡ್ಬಂದು ಪಳಗಿಸಿಗ ಚೆನ್ನಾಗಿ ದಸರಕ್ಕೆ ಹೋಗೋಷ್ಟು ಇಟ್ಟಿದ್ದೀರಾ. ನಿಜವಾಗ್ಲೂ ಇದು ಖುಷಿ ಅನ್ಸುತ್ತೆ, ನೀವು ದಸರಕ್ಕೆ ಹೋಗೋ ಥರ ರೆಡಿ ಮಾಡಿರೋ ಅನ್ನೋದು ಖುಷಿ. ಈಗ ಎಸ್ಲೂರಲ್ಲಿ ಹಿಡಿದಿದ್ದು ಎಷ್ಟು ವರ್ಷ ಆಯ್ತು ಹಿಡಿದು? 2014 2014 ನಮಸ್ತೆ. 2014 10 ವರ್ಷ ಆಯ್ತು. 2024ಕ್ಕೆ 10 ವರ್ಷ ಆಯ್ತು. ಹೆಂಗೆ ನೋಡ್ಕೊಂಡಿದ್ದೀರಾ 10 ವರ್ಷದಲ್ಲಿ? ಚೆನ್ನಾಗಿ ನೋಡ್ಕೊಂಡಿದ್ವಿ. ಯಾವ ತರ ಕ್ಯಾಪ್ಚರ್ ಕರ್ಕೊಂಡು ಹೋಗ್ಬೇಕು ಅಂತನಾ, ದಸರಾ ಕರ್ಕೊಂಡು ಹೋಗ್ಬೇಕಾ ಅಂತನಾ, ಯಾವ ತರ ರೆಡಿ ಮಾಡಿ ಕೆಲಸ? ಈಗ ಆನೆ ಕ್ಯಾಪ್ಚರಿಂಗ್ ಆಗಲಿ, ಹುಲಿ ಹಿಡಿಯೋದಾಗಿರ್ಲಿ, ದಸರಾಕ್ಕೆ ಆಗಿರಲಿ, ಮೇನ್ ಫಸ್ಟ್ ಹೋಗಿದೆ ಅದು ಹುಲಿ ಹಿಡಿಯೋದ್ರಲ್ಲಿ. ಹುಲಿ ಹಿಡಿಯಕ್ಕೆ ಫಸ್ಟ್ ಹೋಗಿದೆ, ಆನೆ ಹಿಡಿಯಕ್ಕೆ ಹೋಗಿದೆ. ಪರವಾಗಿಲ್ಲ, ಅಲ್ಲೂ ಏನು ತೊಂದರೆ ಇಲ್ಲ, ಚೆನ್ನಾಗಿ ಮಾಡ್ಕೊಂಡ್ ಬಂತು. ನಮ್ಮ ಫಾರೆಸ್ಟ್ ಅವರೇ ಕರ್ಕೊಂಡು ರಂಜನ್ ಸರ್ ಜೊತೆ ಎಲ್ಲ ಅವ್ರ ಜೊತೆ ಹೋಗಿ ಚೆನ್ನಾಗಿ ಮಾಡ್ಕೊಂಡ್ ಬಂತು. ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾನೆ ಅನ್ಸುತ್ತಾ? ಅಲ್ಲಿಂದ ಚೆನ್ನಾಗೇ ಮಾಡ್ಕೊಂಡ್ ಬಂದಿದೆ. ಈಗಲೂ ದಸರಾ ಹೋಗಿದಾಗಲೂ ಚೆನ್ನಾಗಿ ಮಾಡ್ಕೊಂಡ್ ಬಂತು. ಭಯ ಅಲ್ಲ ಆ ಥರ ಏನಿಲ್ಲ? ಇಲ್ಲ. ಆನೆಗಳ ಕಾರ್ಯಾಚರಣೆಗೆಲ್ಲ ಕರ್ಕೊಂಡು ಹೋಗಿದ್ದೀರಾ? ಎಷ್ಟು ಸರಿ ಹೋಗಿದ್ದೀರಾ ಕಾರ್ಯಾಚರಣೆಗೆ? 3-4 ಸಲ ಹೋಗಿದೆ. ಸುಬ್ರಹ್ಮಣ್ಯ, ಅಲ್ಲಿಂದ ಈಗ ಬೆಂಗಳೂರು, ಬನ್ನರ್ಕಟ್ಟೆ. ಈಗ ಮೊನ್ನೆ ಮಕನ ಆನೆ ಹಿಡಿಬೇಕಾದ್ರೂ ಹೋಗಿದ್ನಾ? ಒಂಟೆ ಅಂಗಡಿ ಅಂತ ಇತ್ತು, ಒಂಟೆ ಅಂಗಡಿಯಲ್ಲಿ ಹಿಡ್ದು ಅಲ್ಲಿ ಹೋಗಿದ್ವಿ.
3-4 ಸಲ ಹೋಯ್ತು. ಹಾಂ ಸ್ವಲ್ಪ ಪರವಾಗಿಲ್ಲಕ್ಕ. ಅಂದರೆ ಹುಲಿ ಈಗ ಆನೆಗಳ ಕಾರ್ಯಾಚರಣೆಗಿಂತ ಹುಲಿ ಕಾರ್ಯಾಚರಣೆ ತುಂಬ ಕಷ್ಟ ಅಲ್ಲ ಅವಾಗೆಲ್ಲ. ಈ ಕಾರ್ಯಾಚರಣೆಯಲ್ಲಿ ಭಾರಿ ಎದುರು ಬಿಟ್ಟಿದೆ ನಾನು, ಯಾಕೆಂತಂದ್ರೆ ಅದು ಚೌಂಡ್ ಮಾಡೋತ್ತಿಗೆ ನೀವೆಲ್ಲ ಎದುರು ಓಡಿ ಬಿಡ್ತೇವೆ ಅನ್ನೋದು. ಅಂದ್ರೆ ಏನು ತೊಂದರೆ, ನಮ್ಮ ಫಾರೆಸ್ಟ್ ಕೂತಿದ್ರು, ಅವ್ರು ಡಾಟ್ ಮಾಡಿದ್ಮೇಲೆ ಅದು ಅಷ್ಟು ಕಿರ್ಚಿದ್ರು ಏನು ಮಾಡಿಲ್ಲ. ಚೆನ್ನಾಗಿ ಧೈರ್ಯವಂತ ಆನೆನೇ ಮತ್ತೆ. ಅಲ್ಲಿ ಡಾಟ್ ಮಾಡಿದಾಗಲೂ ಭಯ ಪಡಲಿಲ್ಲ, ನಿಂತ್ಕೊಳ್ತು. ಹೌದಾ? ನೀವು ಅವಾಗ ಸ್ವಲ್ಪ ಧೈರ್ಯ ಬಂತ ನಿಮಗೆ? ಬಂತು. ಇನ್ನು ಎಷ್ಟು ವಯಸ್ಸಿಗೆ ಅವನಿಗೆ? 24. ಇನ್ನೂ ಅಷ್ಟು ಚಿಕ್ಕವನು. ಈಗ ಯಾವ ಥರ ಆಸೆ ಇದೆ ಅಣ್ಣ ನಿಮಗೆ ನೆಕ್ಸ್ಟ್? ಇನ್ನೂ ಚಿಕ್ಕ ಆನೆ ಇದು, ನೀವು ಕ್ಯಾಪ್ಚರ್ಗೂ ಕರ್ಕೊಂಡು ಹೋಗಿದ್ದೀರಾ, ಹುಲಿ ಕಾರ್ಯಾಚರಣೆಗೆ ಹೋಗಿದ್ದಾನೆ, ಆನೆ ಕಾರ್ಯಾಚರಣೆಗೆ ಹೋಗಿದ್ದಾನೆ, ಈಗ ದಸರಕ್ಕಿದು 2ನೇ ಬಾರಿ ಹೋಗ್ತಾ ಇರೋದು. ಯಾವ ಥರ ಆಸೆ ಹೊಂದಿದ್ದೀರಾ ನೀವು ಅವನ ಮೇಲೆ? ಈಗ ಅದ್ರ ಮೇಲೆ ಆಸೆ ಹೊಂದಿರಂದ್ರೆ ದೊಡ್ಡ ಕೆಲಸ ನಮಗೆ ಆನೆ ಹಿಡಿಯೋದೇ ಜಾಸ್ತಿ ಬರೋದಿಲ್ಲ. ಆನೆ ಹಿಡಿಯೋದು, ಆನೆ ಹಿಡಿಯೋ ಕೆಲಸ ದಸರಾದು ವರ್ಷ ಬರ್ತೇವೆ. 24 ವರ್ಷದ ಕಂಚನು 2ನೇ ಬಾರಿ ದಸರಕ್ಕೆ ಹೋಗ್ತಾ ಇದ್ದಾನೆ. ಕ್ಯಾಪ್ಚರಲ್ಲಿ ಕೂಡ ಚೆನ್ನಾಗಿ ಭಾಗವಹಿಸ್ತಾನೆ. ತುಂಬ ಒಂದು ಧೈರ್ಯವಂತ ಆನೆ, ಶಾಂತ ಸ್ವಭಾವದ ಆನೆ. ಇದುವರೆಗೆ ನಮ್ಮ DRF ರಂಜನ್ ಸರ್ ಮತ್ತು ಅದರ ಮಾವುತ ವಿಜಯ್ ಅವರು ಕೂಡ ತುಂಬ ಚೆನ್ನಾಗಿ ಅದರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅಣ್ಣ ಇನ್ನು ಕ್ಯಾಪ್ಚರ್ಗೆಲ್ಲ ಕರ್ಕೊಂಡು ಹೋಗಿ, ಈ ಸರಿ 2ನೇ ಸರಿ ದಸರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ಇನ್ನು ದಸರಕ್ಕೆ ಎಲ್ಲ ತುಂಬ ಕರ್ಕೊಂಡು ಹೋಗಿ ಈ ಧೈರ್ಯವಂತ ಆನೆನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಈ ಸರಿ ದಸರಕ್ಕೆ ಶುಭ ಹಾರೈಕೆಗಳು ನಮ್ಮ ಕಡೆಯಿಂದ. ಥ್ಯಾಂಕ್ ಯು. ಇದಿಷ್ಟು ಕಂಜನಾನೆಯ ವಿಡಿಯೋ. ಈ ಸರಿ ದಸರಕ್ಕೆ ಹೋಗ್ತಾ ಇದ್ದೇನೆ, ದಸರಕ್ಕೆ ಹೋಗ್ತಾ ಇರೋದ್ರಿಂದ ನಿಮ್ಮೆಲ್ಲರ ಆರೈಕೆ ಅವನ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದಗಳು.